ದಸರಾ ಅಂದರೆ ಎಲ್ಲರ ಮನಸ್ಸಿಗೆ ಬರೋದು ಮೈಸೂರಿನ ದಸರಾ. ಹಾವೇರಿನಲ್ಲೂ ದಸರಾ ನಡೆಯುತ್ತೆ. ಆದರೆ ಇಲ್ಲಿ ಜಂಬೂ ಸವಾರಿ ಬದಲಿಗೆ ವಿಚಿತ್ರ ಪವಾಡಗಳು ನಡೆಯುತ್ತವೆ. ಕಬ್ಬಿಣದ ಸರಳುಗಳು ಕಾಲಿನಿಂದ ಹಾದು ಹೋಗುವ ಆ ಕ್ಷಣ ಎಂಟದೆ ಬಂಟನಿಗೂ ಮೈ ಝುಮ್ಮನಿಸುತ್ತೆ. ಸಾಮಾನ್ಯವಾಗಿ ಕಾವಡಿ ಜಾತ್ರೆಗಳಲ್ಲಿ ಇಂತಹ ವಿಚಿತ್ರ ಆಚರಣೆಗಳನ್ನ ನೋಡಿರ್ತೀರಿ. ಆದರೆ ನೀವೀಗ ನೋಡ್ತಿರೋದು ಯಾವುದೋ ಕಾವಡಿಯಲ್ಲ, ದಸರಾ ಮಹೋತ್ಸವ. ಹೌದು, ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ದೇವರಗುಡ್ಡದ ದಸರಾ ಮಹೋತ್ಸವ. ವಿಜಯದಶಮಿಯಂದು ಇಲ್ಲಿ ಸರಪಳಿ ಹಾಗೂ ಶಸ್ತ್ರ ಪವಾಡಗಳು ನಡೆಯೋದು ವಿಶೇಷ. ಮೈಸೂರಿನಲ್ಲಿ ಲಕ್ಷಾಂತರ ಜನರು ಜಂಬೂ ಸವಾರಿ ನೋಡಿ ಆನಂದ ಪಟ್ರೆ, ಇಲ್ಲಿ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರು ಪವಾಡ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಇದೆಲ್ಲ ಮೈಲಾರಲಿಂಗನ ಮಹಿಮೆ ಅಂತ ಕೊಂಡಾಡ್ತಾರೆ. ಮಾರುದ್ದದ ಕಬ್ಬಿಣದ ಸರಳನ್ನ ನೋಡುತ್ತಿದ್ದಂತೆ ಕಾಲಿನಿಂದ ಆ ಕಡೆಯಿಂದ ಈ ಕಡೆಗೆ ಹಾಯಿಸುವ ದೃಶ್ಯ ಮೈ ಜುಮ್ಮೆನಿಸುತ್ತದೆ. ಇನ್ನು ಕಾಲಿನ ಮೇಲೆ ಮರದ ಗೂಟವನ್ನ ಬಡಿದುಕೊಳ್ಳುವ ದೃಶ್ಯವಂತೂ ಬೀಭತ್ಸ. ಇಷ್ಟೇ ಅಲ್ಲ, 3-4 ಮೀಟರ್ ಉದ್ದದ ಹಗ್ಗವನ್ನ ಸೂಜಿಯಲ್ಲಿ ದಾರ ಪೋಣಿಸಿದಷ್ಟು ಸರಾಗವಾಗಿ ಕಾಲಿನ ನಡುವೆ ಹಾಯಿಸಲಾಗುತ್ತೆ. ಇನ್ನೂ ಮುಳ್ಳಿನ ಗಿಡಗಳನ್ನ ಕಾಲಿನ ನಡುವೆ ಆ ಕಡೆಯಿಂದ ಈ ಕಡೆಗೆ ಹರಿದಾಡಿಸುವ ದೃಶ್ಯ ಭಯ ಹುಟ್ಟಿಸುತ್ತೆ. ಇನ್ನು ಕೈಗೆ ಶಸ್ತ್ರಗಳನ್ನ ಚುಚ್ಚಿಕೊಂಡು ದೇವರಿಗೆ ಆರತಿ ಮಾಡುವ ಕೈಶಸ್ತ್ರ ಪವಾಡ ಜನರನ್ನ ಬೆಕ್ಕಸ ಬೆರಗಾಗಿಸುತ್ತದೆ. ದೇವರಗುಡ್ಡದಲ್ಲಿ ನವರಾತ್ರಿಯಲ್ಲಿ ಸರಳಿನ ಪವಾಡಕ್ಕಿಂತ ಕಾರಣಿಕ ಕೇಳೋ ಆಚರಣೆ ಹೆಚ್ಚು ಜನಪ್ರಿಯ. ಆಯುಧ ಪೂಜೆ ಎಂದು ನಡೆಯೋ ಈ ಕಾರಣಿಕ ಕೇಳೋದಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ಮಳೆ ಬೆಳೆ ಬಗ್ಗೆ ಗೊರವಯ್ಯ ನುಡಿಯೋ ಕಾರಣಿಕ ನಿಜವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆಯ ಮೈಲಾರ ಬಿಟ್ರೆ ಹಾವೇರಿ ಜಿಲ್ಲೆಯ ದೇವರಗುಡ್ಡದಲ್ಲಿ ಮಾತ್ರ ಕಾರಣಿಕ ನಡೆಯುತ್ತೆ. ನವರಾತ್ರಿ ವೇಳೆ ಇಲ್ಲಿ ಕಾರಣಿಕ ನಡೆಯೋದು ವಿಶೇಷ. ಕಾರಣಿಕ ಅಂದ್ರೆ 1 ವರ್ಷದ ಭವಿಷ್ಯವಾಣಿ. ಮಳೆ ಬೆಳೆಗೆ ಸಂಬಂಧಿಸಿದಂತೆ ಇಲ್ಲಿ ಭವಿಷ್ಯ ಹೇಳಲಾಗುತ್ತೆ. ದಸರಾ ಉತ್ಸವದ ನಿಮಿತ್ತವಾಗಿ ನಮ್ಮ ಕಾರಣಿಕ ಜನವರು 9 ದಿವಸ ತಾವು ಏನೇ ಒಂದು ಆಹಾರವನ್ನು ಸೇವಿಸದೆ ಅವರು
ಇವತ್ತು 9 ದಿವಸದ ನಂತರ ಇವತ್ತು ಕರಿಯಾಲಕ್ಕೆ ಹೋಗಿ ಅಲ್ಲಿ ಒಂದು ಸೇವೆ ಮುಗಿಸಿಕೊಂಡು ಬಂದು ಇಲ್ಲಿ ಕಾರ್ಣಿಕವನ್ನು ಹೇಳ್ತಕ್ಕಂಥ ಒಂದು ಪದ್ಧತಿ ಇದೆ. ವಿಜಯದಶಮಿಯಂದು ದೇಗುಲದ ಬಳಿಯ ಮಂಟಪದಲ್ಲಿ ಕಾರ್ಣಿಕ ಹೇಳೋ ಗೊರವಯ್ಯ ಕೂತಿರ್ತಾನೆ. ಸಾಯಂಕಾಲ ದೇವಸ್ಥಾನದಿಂದ ಪಲ್ಲಕ್ಕಿ ಬಂದ ಕೂಡಲೇ ಭವಿಷ್ಯ ಹೇಳಲು ಶುರು ಮಾಡ್ತಾನೆ. ಭಕ್ತರು ನೋಡ್ತಿದ್ದಂತೆ ಓಡಿ ಬಂದು ಮರದ ಬಿಲ್ಲನ್ನೇರುವ ಗೊರವಪ್ಪ ಕ್ಷಣ ಮಾತ್ರದಲ್ಲಿ ಕಾರ್ಣಿಕ ನುಡಿದು ಚೆಂಗನೆ ಜಿಗಿಯುತ್ತಾನೆ. ಎಲ್ಲ ಜಾತ್ರೆಗಳಿಗೂ ಒಂದೊಂದು ಐತಿಹ್ಯ ಇರುವಂತೆ ಈ ದೇವರಗುಡ್ಡದ ಪವಾಡ ಜಾತ್ರೆಗೂ ಒಂದು ಐತಿಹ್ಯ ಇದೆ. ರಾಕ್ಷಸರನ್ನ ಸಂಹಾರ ಮಾಡಿದ ವಿಜಯದ ಕುರುಹಾಗಿ ವಿಜಯದಶಮಿಯಂದು ಈ ಪವಾಡ ದಸರಾ ನಡೆಯುತ್ತೆ. ರಾಣೆಬೆನ್ನೂರಿನ ಈ ದೇವರಗುಡ್ಡದಲ್ಲಿ ಸಾಕ್ಷಾತ್ ಮೈಲಾರಲಿಂಗ ಸ್ವಾಮಿ ನೆಲೆಸಿದ್ದಾನೆಂಬ ನಂಬಿಕೆ ಇದೆ. ಶತಶತಮಾನಗಳಿಂದಲೂ ಕಂಠೆವೀರರ ಮನೆತನದವರು ಮಾತ್ರ ಈ ಪವಾಡ ಮತ್ತು ಕಾರಣಿಕವನ್ನ ನಡೆಸಿಕೊಂಡು ಬಂದಿದ್ದಾರೆ. ಹಿಂದೊಮ್ಮೆ ಈ ಭಾಗದಲ್ಲಿ ರಾಕ್ಷಸರ ಹಾವಳಿ ಹೆಚ್ಚಾಗಿತ್ತಂತೆ. ರಾಕ್ಷಸರನ್ನ ಸಂಹರಿಸಲು ಪರಮಾತ್ಮ ಮೈಲಾರಲಿಂಗನ ರೂಪದಲ್ಲಿ ಜನ್ಮ ತಾಳಿದ್ದನಂತೆ. ಬಳಿಕ ಕಂಠೆವೀರರ ಮೂಲಕ 7 ಕೋಟಿ ರಾಕ್ಷಸರ ಸಂಹಾರ ಮಾಡಿದಂತೆ. ಅಂದಿನಿಂದ ಈ ಕಂಠೆವೀರರ 5 ಕುಟುಂಬಗಳು ಪ್ರತಿ ವರ್ಷ ಈ ಪದ್ಧತಿಯನ್ನ ನಡೆಸಿಕೊಂಡು ಬಂದಿವೆಯಂತೆ. ಮುಂಚೆ ಇಲ್ಲಿ ಶಿರಚ್ಛೇದನದಂತಹ ಪವಾಡ ನಡೆಯುತ್ತಿತ್ತಂತೆ. ಮೈಲಾರಲಿಂಗನ ಅಪ್ಪಣೆ ಮೇರೆಗೆ ಈಗ ಶಿರಚ್ಛೇದನವನ್ನ ನಿಲ್ಲಿಸಲಾಗಿದೆಯಂತೆ. ಅಂದಹಾಗೆ ಶಸ್ತ್ರಾಸ್ತ್ರ ಸರಪಳಿಗಳಿಂದ ದೇಹವನ್ನ ದಂಡಿಸಿಕೊಂಡ್ರೂ ಇವರಿಗೆ ಏನೂ ಆಗಲ್ವಂತೆ. ಇದೆಲ್ಲ ಮೈಲಾರಲಿಂಗನ ಮಹಿಮೆ ಅಂತಾರೆ ಕಂಠೆವೀರರು. ಇದು ಏನೇನೋ ಇದ್ರಾಗ ದೇವರ ಸೃಷ್ಟಿಯನ್ನು ಪವಾಡ ಮಾಡ್ತೀವಿ ನಾವು. ದೇವರ ಅನುಗ್ರಹದಿಂದ ಪವಾಡಗಳು ಆಗ್ತಾವು. ಆಮೇಲೆ ಏನು ಮಾಟ ಮಂತ್ರ ಅಂತವಂತೂ ಇಲ್ಲಿ ನಮ್ಮ ಸ್ವಾಮಿ ನಡೆಯಂಗಿಲ್ಲ. ಅದನ್ನು ನಾವು 5 ಮಂದಿ ಬಾಬ್ದಾರ ಕಂಠೆಯವರು 5 ಮಂದಿ ಅನ್ಕಂಬಲು ಯಾವತ್ತಿಗೆ ಇಲ್ಲಿ 5 ಮನೆಯವರು ಇಲ್ಲಾದಾಗ 5 ಮನೆಯವರು ಬರತ್ತು ನಿಮ್ಗೆ ಅಲ್ಲಿ ಹಾಕವು. ಮಾಲಿನ್ಯ ದಸರಲ್ಲಿ ಇಲ್ಲಿ ಹಾಕವು ನಮ್ಮ ಪವಾಡಗಳು. ಮೊದಲು ಶಿರಸ್ ಪವಾಡ ಹಾಕಿದ್ವು. ಇನ್ನು ಕೃತಾಯೋಗದಾಗ ಶಿರಸ್ ಪವಾಡ ಹಾಕಿದ್ವು. ಕಲಿ ಹುಟ್ಟಿದ ಮೇಲೆ ಈ ಪವಾಡಗಳು ಬೇಡ ಅಂತೇಳಿ ಆ ಸ್ವಾಮಿ ಒಂದು ಸಣ್ಣ ಶಿಶುನ ಬಾಯಾಗ ಒಂದು ರದ್ದು ಮಾಡಿ ಎಡಗೈಗೆ ಅಪ್ಪಿ ಕೊಟ್ಟ. ಅಲ್ಲಿಂದ ನಮ್ಮ ಕಾಲ ಅಂತ ನಮ್ಮ ಹಿರಿಯರು ಮಾಡ್ಕೊತ ಬಂದರು. ನಾವು ಮಾಡ್ಕೊತ ಬಂದವಿ. ಆರಾಮ್ ಪವಾಡ ಮಾಡಿದ್ರೆ ಆರಾಮಾಗಿ ಆಡ್ತದೆ. ಇನ್ನ ಈ ಬೀಭತ್ಸ ಪವಾಡಗಳನ್ನು ನೋಡಲು ಸಾಗರೋಪಾದಿಯಲ್ಲಿ ಭಕ್ತರ ದಂಡು ಹರಿದು ಬರುತ್ತೆ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ನೋಡಿದ್ರಲ್ಲ ಗುಡ್ಡದ ಪವಾಡನ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.